ಈ ಯುವಜನ ಭಾನುವಾರದ ಆರಾಧನೆಗೆ ಸೇರಿ ಬಂದ ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆರಂಭ ಮಾಡೋಣ. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಈ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರನ್ನು ಸ್ತುತಿಸುವ ಹಾಗೆ ಕನ್ನಡ ಸಂಗೀತದಲ್ಲಿ 313, ಕನ್ನಡ ಸಂಗೀತದಲ್ಲಿ 313 ಅದರ 3 ಚರಣವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 313, ಆಲ್ ದ 3 ಸ್ಟ್ಯಾನ್ಸಸ್. ಸ್ತೋತ್ರವನ್ನುತ್ತಮ ದೇವರಿಗೆ ಅರ್ಪಿಸ ಬನ್ನಿ, ಉದ್ಬರ್ಧಿಕರ್ತಗೆ ಮಹಿಮೆಯಾಗಲಿ ಅನ್ನಿ. ಔಷಧಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತನ್ನಿ. ದೇವರಿಗೆ ಸ್ತುತಿ ಸಲ್ಲಿಸೋಣ. ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಸ್ತುತಿಗೆ ಯೋಗ್ಯನೂ ನೀನೆ. ಪವಿತ್ರಾತ್ಮನೆಂಬ ಬೆಳಕನ್ನು ನೀಡಿದಾತನೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರೇ, ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ. ನಿತ್ಯನಾದ ತಂದೆಯೇ, ನಿನ್ನನ್ನು ಕೊಂಡಾಡುತ್ತೇವೆ. ಸಮಸ್ತ ಸೃಷ್ಟಿಯು ನಿನ್ನನ್ನು ಸ್ತುತಿಸುತ್ತದೆ. ರಾಜಾದಿರಾಜನೇ, ತಂದೆಯೇ, ನಿನ್ನ ಒಬ್ಬನೇ ನಿಜವಾದ ಏಕಕುಮಾರನನ್ನು ಘನಪಡಿಸುತ್ತೇವೆ. ಮಾರ್ಗದರ್ಶಕನೂ ಸಹಾಯಕನೂ ಆದ ಪವಿತ್ರಾತ್ಮನನ್ನು ಕೊಂಡಾಡುತ್ತೇವೆ. ಪರಮ ಪವಿತ್ರನಾದ ತ್ರಯೇಕ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ಆದರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು
ಎಂದಿಗೂ ನೆನಪಿಗೆ ತರನು. ಆದುದರಿಂದ ಈ ಸಮಯದಲ್ಲಿ ದೀನತೆಯಿಂದ ನಾವೆಲ್ಲರೂ ಆತನ ಕೃಪಾ ಸಾನ್ನಿಧ್ಯವನ್ನು ಬಯಸೋಣ. ಕರುಣಾಳು ಸ್ವಾಮಿ, ನಾವು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಮತ್ತು ನಮ್ಮ ಉಜ್ಜೀವನಕ್ಕಾಗಿ ನಿನ್ನ ಹೆಸರೆತ್ತಿ ಬೇಡಿಕೊಳ್ಳುತ್ತೇವೆ. ನಾವು ನಮ್ಮ ಕಾರ್ಯನಿರತ ಜೀವಿತದಲ್ಲಿ ನಿನ್ನ ಮಹತ್ತನ್ನು ಗ್ರಹಿಸಲು ಮರೆತಿದ್ದೇವೆ. ಹಲವು ವೇಳೆ ನಾವು ದೇವರೇ ಇಲ್ಲವೆಂಬಂತೆ ವರ್ತಿಸಿದ್ದೇವೆ ಮತ್ತು ನಿನಗೆ ಸಾಕ್ಷಿಯಾಗಿ ಜೀವಿಸುವಲ್ಲಿ ಸೋತು ಹೋಗಿದ್ದೇವೆ. ದೇವರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸು. ಕೃಪೆಯುಳ್ಳ ದೇವರೇ, ನಾವು ನಮ್ಮ ಮನಸ್ಸಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡಿದ್ದೇವೆ. ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ಮಾಡಬಾರದವುಗಳನ್ನೇ ಮಾಡಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ಈ ಲೋಕದಲ್ಲಿ ನಿನಗೆ ಸಾಕ್ಷಿಯಾಗಲಾಗಿರುವಂತೆ ನಮ್ಮ ಹೃದಯಗಳನ್ನು ತೆರೆ. ಮಾತ್ರವಲ್ಲ, ನಾವು ನಿನ್ನ ನಿಯೋಗವನ್ನು ಕೊಂಡು ಹೋಗುವಲ್ಲಿಯೂ ನಿನ್ನ ಪ್ರೀತಿಯನ್ನು ಜಗತ್ತಿಗೆ ಸಾರಿ ತಿಳಿಸುವಲ್ಲಿಯೂ ವಿಫಲರಾಗಿದ್ದೇವೆ. ನಾವು ನಿನ್ನ ಶಿಷ್ಯರಾಗುವಲ್ಲಿ ನೀನು ನಮಗೆ ನೀಡಿದ ಸೇವೆ ಮತ್ತು ಆಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿಯೂ ಸೋತಿದ್ದೇವೆ. ನಾವು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ನಾವು ಇಂದಿನಿಂದ ನಿನ್ನ ನಾಮದ ಮಹಿಮೆಗಾಗಿ ದೈವಿಕವಾಗಿಯೂ ನೀತಿವಂತರಾಗಿಯೂ ಹಾಗೂ ಶಾಂತಚಿತ್ತರಾಗಿಯೂ ಜೀವಿಸುವಂತೆ ನಮಗೆ ಅನುಗ್ರಹ ಮಾಡು. ಆಮೆನ್. ನಾವು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿದಾಗ ದೇವರು ನಮಗೆ ಕೊಡುವ ಆದರಣೆ ವಾಕ್ಯವು ಇಂತಿದೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಯಾರ್ಥಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಯಾರ್ಥಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಆದುದರಿಂದ ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀವೇ ಮಾದರಿಯಾಗಿರ್ರಿ. ಆಮೆನ್. ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸೋಣ. ದೇವರೇ, ನೀನು ನಮಗೆ ಮಾಡಿದ ಸಕಲ ಮಹೋಪಕಾರಗಳಿಗಾಗಿ ನಮ್ಮ ವಂದನೆ ಮತ್ತು ಸ್ತುತಿಯನ್ನು ಸ್ವೀಕರಿಸು. ಇಡೀ ಸೃಷ್ಟಿಯ ವೈಭವಕ್ಕಾಗಿ ಮತ್ತು ಜೀವನದ ಅದ್ಭುತಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮಗೆ ನೀನು ದಯಪಾಲಿಸಿದ ಕುಟುಂಬಗಳಿಗಾಗಿ, ಸ್ನೇಹಿತರಿಗಾಗಿ ಮತ್ತು ಪ್ರೀತಿ ಕಾಳಜಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಉತ್ತಮ ಪರಿಶ್ರಮಗಳನ್ನು ಹೊರತರಲು ಸಹಾಯಕವಾದ ಜವಾಬ್ದಾರಿಗಳನ್ನು ನಮಗೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮಾತ್ರವಲ್ಲ, ಅವುಗಳನ್ನು ಸಂತೃಪ್ತಿಕರವಾಗಿ ಸಾಧಿಸಲು ಸಹಾಯ ಮಾಡಿದಿರುವುದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ನಾವು ಯಾವಾಗಲೂ ನಿನ್ನನ್ನೇ ಅರಿತುಕೊಂಡಿರುವಂತೆ ಸಹಾಯ ಮಾಡಿದ ನಮ್ಮ ವಿಫಲತೆಗಳಿಗಾಗಿಯೂ ನಿನಗೆ ಸ್ತೋತ್ರ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮಗನಾದ ಯೇಸು ಕ್ರಿಸ್ತನಿಗಾಗಿ, ಆತನ ಸತ್ಯ ವಾಕ್ಯಕ್ಕಾಗಿ ಮತ್ತು ಶೋಧನೆಯನ್ನು ಜಯಿಸುವ ಮೂಲಕ ವಿಧೇಯತೆಯನ್ನು ತೋರಿದ ಆತನ ಜೀವಿತದ ಮಾದರಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕ್ರಿಸ್ತನನ್ನು ಅರಿತುಕೊಳ್ಳುವಂತೆ ಮತ್ತು ಇತರರು ಆತನನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡುವ ಪವಿತ್ರಾತ್ಮನ ವರವನ್ನು ನಮ್ಮೆಲ್ಲರಿಗೆ ದಯಪಾಲಿಸು. ಆತನ ಮೂಲಕವಾಗಿ ಎಲ್ಲ ಸಮಯಗಳಲ್ಲಿಯೂ ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ವಿಚಾರಗಳಿಗಾಗಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಆಮೆನ್.
ಪ್ರಾರ್ಥನೆ ಮಾಡೋಣ. ಅತ್ಯಂತ ಕರುಣೆಯುಳ್ಳ ಪರಲೋಕದ ತಂದೆಯಾದ ದೇವರೇ, ಒದಗಿಸುವಾತನೇ, ವಿಮೋಚಕನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸು. ಸಕಲ ಜನಾಂಗಗಳ ಪ್ರಭುವೇ, ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವ ಹಾಗೂ ಕ್ರಿಸ್ತನ ಮೂಲಕ ಉಂಟಾದ ಬಿಡುಗಡೆಯನ್ನು ಅರಿಯದಿರುವ ಸಕಲ ಜನರನ್ನು ಈ ಸಮಯದಲ್ಲಿ ಸ್ಮರಿಸುತ್ತೇವೆ. ನಿನ್ನ ಸಭೆಯ ಕಾರ್ಯ ಮತ್ತು ಪ್ರಾರ್ಥನೆಗಳ ಮೂಲಕವಾಗಿ ಯುಗಯುಗಾಂತರಕ್ಕೂ ನಿನ್ನೊಂದಿಗೆ ಮತ್ತು ಪವಿತ್ರಾತ್ಮನೊಂದಿಗೆ ಜೀವಿಸುವ ಮತ್ತು ಆಳುವ ನಿನ್ನ ಮಗನ ಮೂಲಕವಾಗಿ ಉಂಟಾದ ಪ್ರಕಟಣೆಯನ್ನು ಅರಿತು ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡು. ಆಮೆನ್. ಯೋತಿಗೆ ನೇಮಕವಾದ ಉತ್ತರ ಪ್ರತ್ಯುತ್ತರ. ಕೀರ್ತನೆಗಳು 119ನೇ ಸಂಧಿ, ವಚನ 1-16. ಸಾಮ್ಸ್ ಚಾಪ್ಟರ್ 119 ವರ್ಸ್ 1-16. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೂ ಇಲ್ಲ. ನಿನ್ನ ನಿಯಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವನಾದರೆ ಆಶಾಭಂಗ ಪಡೆನು. ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈಬಿಡಬೇಡ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನನ್ನ ತುಟಿಗಳು ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುತ್ತವೆ. ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಜೀವಿತಕ್ಕೆ ಆಶೀರ್ವದಿಸಿ ನಡೆಸಲಿ. ಆಮೆನ್. ಯೌವನಸ್ಥರ ಭಾನುವಾರಕ್ಕೆ ನೇಮಕವಾದಂತಹ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ವಚನ 11-24. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ವಚನ 11-24. ಆಮೇಲೆ ಯೆಹೋವನ ದೂತನು ಬಂದು ಓಫ್ರದಲ್ಲಿದ್ದ ಎಲ್ಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜೆರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತ್ತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದ್ದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ,
ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದಿರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಬಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನೆಂದು ಅಂದನು. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 1 ಏಫಾ ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನು ಎಲಾ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ, ಮಾಂಸವನ್ನೂ ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಅನ್ನಲು ಅವನು ಹಾಗೆಯೇ ಮಾಡಿದನು. ಆನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನೂ ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಆತನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜೆರ್ ಗೋತ್ರದವರ ಓಫ್ರದಲ್ಲಿರುತ್ತದೆ. ಇಲ್ಲಿಗೆ ಮೊದಲನೆಯ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಎರಡನೆಯ ಪಾರಾಯಣ ಪಾಠವು ಅದು ಹೊಸ ಒಡಂಬಡಿಕೆಯಲ್ಲಿ ಪೌಲನು ತಿಮೋಥೆಯನಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ ವಚನ 11-16. ಪೌಲನು ತಿಮೋಥೆಯನಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ ವಚನ 11-16. 1 Timothy chapter 4 verses 11-16. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೆ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು, ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಇಲ್ಲಿಗೆ ಎರಡನೆಯ ಪಾರಾಯಣ ಪಾಠವು ಮುಕ್ತಾಯವಾಯಿತು. ದೇವರು ಈ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ್ದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯ ಗರ್ಭದಲ್ಲಿ ಸಲ್ಪಟ್ಟು ಆಕೆಯಲ್ಲಿಯೇ ಹುಟ್ಟಿ ಪೊಂತಿ ಪಿಲಾತನ ಅಧ್ಯಾಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತವರೆಗಿನಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವರೆಗೂ ಸತ್ತುವರೆಗೂ ನ್ಯಾಯ ತೀರಿಸುವೆನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು,
ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಚರ್ಚ್ ಅನೌನ್ಸ್ಮೆಂಟ್. ಸಭಾ ಪ್ರಕಟಣೆ. ಶನಿವಾರದಂದು ಮಹಿಳಾ ಕಾರ್ಯಕ್ರಮವನ್ನು ಝೂಮ್ನ ಮೂಲಕ ಯಶಸ್ವಿಯಾಗಿ ಕೈಗೊಳ್ಳಲು ಕೃಪೆ ನೀಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀಮತಿ ಆಗ್ನೆಸ್ ಮೆಸ್ಸೆಯವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ, ಆಯೋಜನಾ ತಂಡಕ್ಕೂ, ತಾಂತ್ರಿಕ ವರ್ಗಕ್ಕೂ ನಮ್ಮ ಮನದಾಳದ ವಂದನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. UBMC ಕೌನ್ಸಿಲ್ ಬಹಳ ಉತ್ಸುಕತೆಯಿಂದ UBMC ಫೆಸ್ಟ್ 2021 ಎಂಬ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಅದರಲ್ಲಿ ಉತ್ತೇಜಪೂರ್ವಕವಾದ ಬೈಬಲ್ ರಸಪ್ರಶ್ನೆ, ಚಿತ್ರಾತ್ಮಕ ಪದಬಂಧ, ಸುವಾರ್ತೆ ಹಾಡುಗಳನ್ನು ಗುರುತಿಸುವುದು, ಕ್ರಾಸ್ವರ್ಡ್, ವರ್ಚುವಲ್ ಟೆಲಿಗೇಮ್ಸ್, ಜನರಲ್ ನಾಲೆಡ್ಜ್ ಕ್ವಿಜ್ ಮತ್ತು ಇನ್ನೂ ಅನೇಕ ಮೋಜಿನ ಸ್ಪರ್ಧೆಗಳನ್ನು ಆಯೋಜಿಸಿದೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಒಂದು ಉತ್ತಮವಾದ ವೇದಿಕೆ. ನಿಮ್ಮಲ್ಲಿರುವ ತಲಾಂತುಗಳನ್ನು ದೇವರ ಮಹಿಮೆಗಾಗಿ ಪ್ರಚುರಪಡಿಸಿರಿ. ಸ್ಥಳೀಯ ಚರ್ಚ್ಗಳಲ್ಲಿಯೂ ಈ ಕಾರ್ಯಕ್ರಮ ನಡೆಸಲಾಗುತ್ತದೆ. ಪ್ರಗತಿ ಹೊಂದಿದವರು ಕೇಂದ್ರ ಮಟ್ಟದಲ್ಲಿ, ಅಂದರೆ ಸೆಂಟ್ರಲ್ ಲೆವೆಲ್ನಲ್ಲಿ ಮತ್ತಷ್ಟು ಸ್ಪರ್ಧಿಸಲು ಅವಕಾಶ. ಈ ಕಾರ್ಯಕ್ರಮವು ಯಶಸ್ವಿಯಾಗಲು ನಿಮ್ಮ ಉತ್ಸಾಹಭರಿತ ಭಾಗವಹಿಸುವಿಕೆ, ಹೃದಯಪೂರ್ವಕ ಬೆಂಬಲ ಮತ್ತು ಪ್ರಾರ್ಥನೆ ಅಗತ್ಯ. ಎಲ್ಲ ಚರ್ಚ್ ವಾಟ್ಸಪ್ ಗ್ರೂಪ್ನಲ್ಲಿ ಗೂಗಲ್ ರಿಜಿಸ್ಟ್ರೇಷನ್ ಫಾರ್ಮ್ ಮತ್ತು ಈವೆಂಟ್ ಡೀಟೇಲ್ಸ್ಗಳನ್ನು ಹಂಚಿಕೊಳ್ಳಲಾಗುತ್ತದೆ. ಈ ಭಾನುವಾರವನ್ನು ಯುವಜನ ಭಾನುವಾರ, ಯೂತ್ ಸಂಡೇ ಎಂಬುದಾಗಿ ಆಚರಿಸಲಾಗುತ್ತಿದೆ. ನಮ್ಮ ಸಭೆಗಳ ಎಲ್ಲ ಯುವಜನರಿಗೆ ದೇವರು ಆಶೀರ್ವಾದವನ್ನು ನೀಡಲಿ ಎಂಬುದಾಗಿ ನಾವು ಬಯಸುತ್ತೇವೆ. ನಮ್ಮ ಸಭೆಯ ಮುಂದಿನ ನಾಯಕರು ಹಾಗೂ ಸ್ತಂಭಗಳಾದ ಯುವಜನರು ಸಭೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲು ತೆಗೆದುಕೊಳ್ಳಬೇಕಾಗಿ ನಮ್ಮ ಅಭಿಲಾಷೆ. ನಮ್ಮ ಎಲ್ಲ ಯುವಜನರು ಇಂದು ಸಂಜೆ 6 ಗಂಟೆಗೆ ನಡೆಯಲಿರುವ ಸೆಂಟ್ರಲ್ ಯೂತ್ ಫೆಲೋಶಿಪ್ನಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಬ್ರದರ್ ಮಹೇಶ್ ಪಡಾಲರವರು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆತ್ಮಿಕ ಲಾಭ ಹೊಂದಬೇಕಾಗಿ ವಿನಂತಿ. ಅಂತಿಮ ಸಂಗೀತ ಹಾಡುವಾಗ ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ನೀವು ನಿಮ್ಮ ಕಾಣಿಕೆಯನ್ನು ವೆಬ್ ಟ್ರಾನ್ಸ್ಫರ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ನ ಮೂಲಕ ಸಲ್ಲಿಸಬಹುದು. ನಿಮ್ಮ ಈ ಉದಾರವಾದ ಕಾಣಿಕೆಗಾಗಿ ಹಾಗೂ ಬೆಂಬಲಕ್ಕಾಗಿ ಮನದಾಳದ ವಂದನೆ. ಈ ಕಾಣಿಕೆ ನಮ್ಮ ಸಭೆಗಳ ಸೇವೆಯಲ್ಲಿ ಬಹಳ ಸಹಕಾರಿಯಾಗಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿ ಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿ ಇರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲೆ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಗಣತೆಗೆ ಯೋಗ್ಯನಾದವನೇ, ಮಹಿಮೆಗೆ ಪಾತ್ರನಾದವನೇ, ಗಣತೆಗೆ
ಯೇಸು ಆತ ಯೇಸು ಆತ ಯೇಸು ಕ್ರೂಜೆಯ ಭಾರ ನನಗಾಗಿ ಹೊತ್ತು ನನ್ನ ಭಾರವನಿಗಿದವನೇ ಕ್ರೂಜೆಯ ಭಾರ ನನಗಾಗಿ ಹೊತ್ತು ನನ್ನ ಭಾರವನಿಗಿದವನೇ ವಾಸುಂಡಿಯೋ ಅಪಮಾನವು ಎಲ್ಲವ ತಾಳಿದವನೇ ವಾಸುಂಡಿಯೋ ಅಪಮಾನವು ಎಲ್ಲವ ತಾಳಿದವನೇ ಆತ ಯೇಸು ಆತ ಯೇಸು ಆತ ಯೇಸು ಆತ ಯೇಸು ಕ್ರೂಜೆಯ ಮೇಲೆ ಪ್ರಾಣವ ತೆತ್ತು ನನ್ನ ಪಾಪವನಿಗಿದವನೇ ಕ್ರೂಜೆಯ ಮೇಲೆ ಪ್ರಾಣವ ತೆತ್ತು ನನ್ನ ಪಾಪವನಿಗಿದವನೇ ಆ ಶೋಧನೆ ಆ ವೇದನೆ ಎಲ್ಲವ ಸಹಿಸಿದವನೇ ಆ ಶೋಧನೆ ಆ ವೇದನೆ ಎಲ್ಲವ ಸಹಿಸಿದವನೇ ಆತ ಯೇಸು ಆತ ಯೇಸು ಆತ ಯೇಸು ಆತ ಯೇಸು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ. ದೇವನೇ ನನಗಾಗಿ ಬಂದೆ ನೀ ನನ್ ರಾಜನೇ ನನಗಾಗಿ ಸತ್ತೆ ನೀ ನನ್ ದೇವನೇ ನನಗಾಗಿ ಬಂದೆ ನೀ ನನ್ ರಾಜನೇ ನನಗಾಗಿ ಸತ್ತೆ ನೀ ನಿನ್ನ ಬಾಸುಂಡೆಯಿಂದ ನಿನ್ ಕಾಯ ಗುಣವಾಯ್ತು ನಿನ್ನ ರಕ್ತದಿಂದ ನನ್ ಪಾಪ ನೀಗಿತು ನಿನ್ನ ಬಾಸುಂಡೆಯಿಂದ ನಿನ್ ಕಾಯ ಗುಣವಾಯ್ತು ನಿನ್ನ ರಕ್ತದಿಂದ ನನ್ ಪಾಪ ನೀಗಿತು
ನೀನೇ ಬೇಕೆ ನನಗೆ ನಿನ್ನ ಪ್ರೀತಿ ಸಾಕೆ ನನಗೆ ಇದಕ್ಕಾಗಿ ನಾ ನಿನ್ನ ವಾಕ್ಯ ಸಾರುವೆ ನಿನ್ನ ಪ್ರೀತಿಯನ್ನು ಇತರರಿಗೆ ಹೇಳುವೆ ಇದಕ್ಕಾಗಿ ನಾ ನಿನ್ನ ವಾಕ್ಯ ಸಾರುವೆ ನಿನ್ನ ಪ್ರೀತಿಯನ್ನು ಇತರರಿಗೆ ಹೇಳುವೆ. Praise the Lord. ನಮ್ಮ ಇವತ್ತದು ಮೆಸೇಜ್ ಲೂಕ್ ಚಾಪ್ಟರ್ 7 ವರ್ಸಸ್ 11 to 17 ಇಂದ ತಗೊಳ್ಳಿದ್ದಾರೆ. Soon afterwards he went to a town called Nain, and his disciples and a great crowd went with him. As he drew near to the gate of the town, behold, a man who had died was being carried out, the only son of his mother, and she was a widow. And a considerable crowd from the town was with her. And when the Lord saw her, he had compassion on her and said to her, "Do not weep." Then he came up and touched the bear, and the bearer stood still. And he said, "Young man, I say to you, arise." And the dead man sat up and began to speak. And Jesus gave him to his mother. Fear seized them all, and they glorified God, saying, "A great prophet has arisen among us, and God has visited his people." And this report about him spread through the whole of Judea and all the surrounding countries. Let us pray. Lord Heavenly Father, Lord, thank you for gathering us this morning, O Master. Lord, we thank you for your word, for your promises, Lord. And today as we read your scripture, we pray that you help us understand your word, Lord, and apply them in our lives, O Master. Lord, we pray that you help us to know your plans, Lord, in our lives, Lord, and to walk according to your will, your more like you, O Master. Lord, we keep each and everything in your precious hands. Lord, lead us and guide us, Lord. In Jesus' name we pray. Amen. ನಮ್ಮ ಇವತ್ತದು ಟಾಪಿಕ್ ಇಸ್ ಯಂಗ್ ಮ್ಯಾನ್ ಐ ಸೇ ಟು ಯು ಅರೈಸ್. ಇದು ಟಾಪಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ನಾನು 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾನೆ. ಮೇನ್ಲಿ 3 ಕ್ವೆಶನ್ಸ್. ದ ಫಸ್ಟ್ ಕ್ವೆಶನ್ ಇಸ್ ಯಾಗೆ, ಹೌ ಆರ್ ವಿ ಗೋಯಿಂಗ್ ಟು ಅರೈಸ್. ಸೆಕೆಂಡ್ ಇಸ್ ಯಾರು, ಮತ್ತು ಥರ್ಡ್ ಇಸ್ ಎಂತ. ನಾವು ಫಸ್ಟ್ ಕ್ವೆಶನ್ಗೆ ಹೋದರೆ ಯಾಗೆ ನಾವು ಅರೈಸ್ ಆಗ್ಬೋದು. ನಾವು ನೋಡ್ತೇವೆ ಇನ್ ದ ಸ್ಕ್ರಿಪ್ಚರ್ ಕಿ ವರ್ಸ್ 11 ಹೇಳ್ತದೆ ದಟ್ ಜೀಸಸ್ ನಯನ್ ದೇಶದಲ್ಲಿದ್ದರು. ನಯನ್ ದೇಶದ್ದು ವರ್ಸ್ 12 ಅಲ್ಲಿ ಇದ್ರು, ಅವ್ರು ಗೇಟಲ್ಲಿದ್ದರು. ಗೇಟ್ ಬಾಕಿಲ್ದು ಮೇನ್ ಪರ್ಪಸ್ ಎಂತ ಕಿ ಒಂದು ರೂಮ್ದು ಒಳಗೆ ಹೋಗಲಿಕ್ಕೆ, ರೈಟ್, ಒಳಗೆ ಯಾ ಹೊರಗೆ ಹೋಗಲಿಕ್ಕೆ. ಅರೈಸ್ ಆಗೋದು ಫಸ್ಟ್ ಸ್ಟೆಪ್ ಹೇಳಿದಂತೆ ನಮ್ಮ ಲೈಫ್, ನಮ್ಮ ಜೀವನದು ಗೇಟ್ ಬಾಕಿಲನ್ನು ಓಪನ್ ಮಾಡೋದು. ಕ್ರೈಸ್ಟ್ ಗೇಟದ ಹತ್ರ ನಿಲ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಕಿ ನಾವು ಅವನನ್ನು ನಮ್ಮ ಲೈಫನ್ನು ನಮ್ಮ ಕಾರ್ಯಗಳನ್ನು ಎಲ್ಲ ನಾವು ಎಂತೆಂತ ಮಾಡ್ತೇವೆ, ಬೆಳಗಿಂದ ಎದ್ದು ರಾತ್ರಿ ಮಲಗುವ ತನಕ ಎವ್ರಿಥಿಂಗ್ ನಾವು ದೇವರನ್ನು ಸರೆಂಡರ್ ಮಾಡಬೇಕು, ರೈಟ್. ಅದು ಗೇಟನ್ನು ಓಪನ್ ಮಾಡೋದಂತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ವರ್ಸ್ 13 ಹೋದರೆ ಅಲ್ಲಿ ಹೇಳ್ತಾರೆ ಕಿ ದೇವರ್ ಅದು ವಿಡೋದ ಮೇಲೆ ತುಂಬ ಕಂಪ್ಯಾಷನ್ ಇತ್ತು. ನಾವು ಅಗರ್ 11 ಅಲ್ಲಿ ದೇವರದು ಆಜುಬಾಜು ಆಲ್ರೆಡಿ ಒಂದು ದೊಡ್ಡ ಕ್ರೌಡ್ ಇತ್ತು. ಹಿ ಹ್ಯಾಡ್ ಅ ಗ್ರೇಟ್ ಕ್ರೌಡ್ ಸರೌಂಡಿಂಗ್ ಹಿಮ್. ಆದರೆ ಸಹ ಅದು ವಿಡೋ ಯಾರ ಹತ್ರ ಕನ್ಸಿಡರೇಬಲ್ ಕ್ರೌಡ್ ಇತ್ತು, ಅವ್ರದ್ದು ದೇವರದು ಕಣ್ಣು ಅವಳದು ಕಣ್ಣೀರ್ ಮೇಲೆ ಹೋಯ್ತು. ಅದು ಕಂಪ್ಯಾಷನ್. Colossians chapter 3 verse 12 ಹೇಳ್ತದೆ, therefore has God's chosen people, holy and dearly loved, clothe yourself with compassion, kindness, humility, gentleness and patience. It is ನಾವು ನಮ್ಮ ಹ್ಯಾಸ್ ಗಾಡ್ ಹತ್ರ ತುಂಬ ಕ್ರೌಡ್ ಇದ್ದು, ಸಿಮಿಲರ್ಲಿ ನಾವು ನಮ್ಮ ತುಂಬ ಕೆಲಸಗಳಲ್ಲಿ ಮುಳುಗಿ ಹೋಗಿರ್ತವೆ, ಸೆಲ್ಫ್ ಅಬ್ಸರ್ವ್ಡ್ ಆಗಿರ್ತವೆ. ನಾವು ನಮ್ಮ ಫ್ರೆಂಡ್ಸ್ ಅವರೊಟ್ಟಿಗೆ, ನಮ್ಮ ತಾಯಿ ತಂದೆಯವರೊಟ್ಟಿಗೆ, ನಾವು ನಮ್ಮ ನೇಬರ್ಸ್ ಅವರೊಟ್ಟಿಗೆ ಎಂತ ಆಗ್ತದೆ, ನಾವು ಅಷ್ಟು ಅವ್ರದ್ದು ಕಣ್ಣೀರು ನೋಡೋದಿಲ್ಲ. ನಾವು ಕಂಪ್ಯಾಷನ್, ನಾವು ನಮ್ಮನ್ನು ಐಸೋಲೇಟ್ ಮಾಡಿ ಇದ್ದೇವೆ. ಅವ್ರದ್ದು
ಕಣ್ಣೀರು ನೋಡೋದು ಇಸ್ ವೆರಿ ಇಂಪಾರ್ಟೆಂಟ್. Isaiah chapter 54 verse 10 ಹೇಳ್ತದೆ, Thou the mountains be shaken and the hills be removed, yet my unfailing love for you will not be shaken, nor my covenant of peace be removed, says the Lord who has compassion on you. ದೇವರದು ನಮ್ಮ ಮೇಲೆ ಕಂಪ್ಯಾಷನ್ ಆಲ್ರೆಡಿ ಉಂಟು, ಮಾತ್ರ ಟು ಅರೈಸ್, ಅರೈಸ್ ಮೀನಿಂಗ್ ಎಂತ, ಟು ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆರ್ ಟು ಬಿ ನೋಟಿಸ್ಡ್. ಟು ಅರೈಸ್ ನಮಗೆ ಬೇರೆಯವ್ರದ್ದು ಮೇಲೆ ಕಂಪ್ಯಾಷನ್ ಇರೋದು ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸೆಕೆಂಡ್ ಕ್ವೆಶನ್ಗೆ ಹೋಗುವಾಗ ಇಟ್ ಈಸ್ ಹೂ ವಿಲ್, ಯಾರು. ನಾವು ವರ್ಸ್ 14 ಓದ್ತೇವೆ. ಇಟ್ ಸೇಸ್ ದ್ಯಾಟ್ ದೆನ್ ಹಿ ಕೇಮ್ ಅಪ್ ಆ್ಯಂಡ್ ಟಚ್ ದ ಬೇರ್. ದೇವರದು ಟಚ್ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಹ್ಯಾಸ್ ವಿ ರೀಡ್ ಸಮ್ ವರ್ಸಸ್, ನಾವು ಯಾವಾಗ ಯಾರ್ದು ಟೆಸ್ಟಿಮನಿ ಕೇಳುವಾಗ ದಿಸ್ ಸಮಥಿಂಗ್ ದಟ್ ಟಚಸ್ ಅಸ್. ಇದು ಟಚ್ ಆಫ್ ಕ್ರೈಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ನೋಡುವಾಗ ಅದು ವರ್ಸಲ್ಲಿ ನಾವು ನೋಡ್ತೇವೆ, ಅದು ಟಚ್ ಒಂದು ಡೆಡ್ ಮ್ಯಾನ್ ಅನ್ನು ಅರೈಸ್ ಮಾಡೋದು ಅದು ಸಾಮರ್ಥ್ಯ ಇರ್ತದೆ. ಸಿಮಿಲರ್ಲಿ ಅದು ಟಚ್ ನಮ್ಮ ಲೈಫಲ್ಲಿ ಇದ್ದರೆ, ನಾವು ಎಂಥ ಸಹ ಸಿಚುವೇಶನಲ್ಲಿ ಇರುವಾಗ ಅದು ಟಚ್ ನಮ್ಮ ಲೈಫನ್ನು ಅರೈಸ್ ಕೆಳಗಿಂದ ಮೇಲೆ ತರೋದು, ಅದು ಅಷ್ಟು ಸ್ಟ್ರೆಂತ್ ದೇವರದು ಟಚಲ್ಲಿ ಇರ್ತದೆ. ನಾವು ಮುಂದೆ ಅದು ವರ್ಸಲ್ಲಿ ಓದುವಾಗ ಅಲ್ಲಿ ಹೇಳ್ತಾರೆ, ಯಂಗ್ ಮ್ಯಾನ್ ಐ ಸೇ ಟು ಯು ಅರೈಸ್, ಆ್ಯಂಡ್ ಹಿ ಸೆಡ್. ಯಾರು? ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಯಂಗ್ ಮ್ಯಾನ್ ಇಟ್ಸ್ ಅ ಜನರಲ್ ಟರ್ಮ್, ಯಾರಿಗೆ ಪರ್ಟಿಕ್ಯುಲರ್ಲಿ ಯಾರ್ದು ಹೆಸರು ತಗೊಳ್ಳಿಲ್ಲ ಗಾಡ್, ಕ್ರೈಸ್ಟ್. ಕ್ರೈಸ್ಟ್ ಹೇಳ್ತಾರೆ ಕಿ ಯಂಗ್ ಮ್ಯಾನ್, ಜನರಲಿ ಎಲ್ಲರಿಗೆ ಹೇಳ್ತಾ ಇದ್ದಾರೆ. ಇವತ್ತು ಯಾರು ಸಹ ಈ ಸಮಯದಲ್ಲಿ ಅವಾಗ ಪ್ಯಾಂಡಮಿಕ್ ನಡೀತಾ ಉಂಟು, ಯಾರು ಕೆಲಸಗಳೆಲ್ಲ ಬಿಟ್ಟಿದ್ದಾರೆ, ವಿ ಹ್ಯಾವ್ ಲಾಸ್ಟ್ ಆರ್ ಲವ್ಡ್ ಒನ್ಸ್. ಈ ಸಮಯದಲ್ಲಿ ಸಹ ಅದು ಬಾಕಿಲ್ ಬಂದಾಗೋದು ವಿತ್ ಹೋಪ್ಲೆಸ್ನೆಸ್, ಫೇತ್ ಬಿಟ್ಟುಕೊಳ್ಳೋದು ತುಂಬ ಈಸಿ. ಆದರೆ ಸಹ ಈ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ಯಂಗ್ ಮ್ಯಾನ್ ಐ ಸೇ ಟು ಯು ಅರೈಸ್. ಯಾಗೆ? ಅದು ಒಂದು ಟಚ್ ಇಂದ ಮತ್ತೆ ಅದೊಂದು ಕಮಾಂಡ್ ಇಂದ, ಇದು ಸೆಂಟೆನ್ಸ್ ನಾವು ಓದಿದ್ರೆ ಅದು ನಮಗೆ ಗೊತ್ತಾಗ್ತದೆ ಕಿ ಇಟ್ ಈಸ್ ಅ ಅಥಾರಿಟಿವ್ ಸೆಂಟೆನ್ಸ್. ಜೀಸಸ್ ಅಥಾರಿಟಿ ಡೆಡ್ ಮೇಲೆ ಸಹ ಇತ್ತು, ಡೆತ್ ಮೇಲೆ ಸಹ ಇತ್ತು, ಅಷ್ಟು ಸ್ಟ್ರಾಂಗ್ ಇತ್ತು ಅವನದು ಅವನದು ವರ್ಡ್ಸ್. ಅವರೆಂತ ಹೇಳ್ತಿದ್ರು ಅವ್ರದ್ದು ಟಚ್. ಟುಡೇ ಇವತ್ತು I believe that as he says, young man I say to you arise, ಅದು ನಿಮ್ಮ ಲೈಫಲ್ಲಿ ಅಗರ್ ನೀವು ಇದು ವಚನ ಎಕ್ಸೆಪ್ಟ್ ಮಾಡಿದರೆ ನಿಮ್ಮ ಲೈಫಲ್ಲಿ ಇಟ್ ಈಸ್, ಐ ಆಮ್ ಶೋರ್ ದಟ್ ಹಿ ಈಸ್ ಗೋಯಿಂಗ್ ಟು ಡೂ ಗ್ರೇಟ್ ವಂಡರ್ಸ್, ರೈಟ್. ನಾವು ನೋಡ್ತೇವೆ ಕಿ ಅವನು ಯವನಸ್ಥ ಹುಡುಗ ಆಲ್ರೆಡಿ ಡೆಡ್ ಆಗಿದ್ದ, ರೈಟ್. ಹಿ ವಾಸ್ ಟ್ರೂಲಿ ಡೆಡ್. ಆದರೆ ಸಹ ಅವನು ಹಿ ಕೇಮ್ ಬ್ಯಾಕ್ ಟು ಲೈಫ್. ಯಾಕೆಂತೆ? ಬಿಕಾಸ್ ಹಿ ವಾಸ್ ಸೀನ್ ಬೈ ಸಮ್ ಒನ್ ಹೂ ವಾಂಟೆಡ್ ಹಿಮ್. ಅಲ್ಲಂತೆ ಇವತ್ತು ದೇವರು ನಿಮಗೆ ಸಹ ಅದೇ ಹೇಳ್ತಾ ಇದ್ದಾರೆ. ನಾವು ಎಲ್ಲ ವಿಷಯದಲ್ಲಿ ಹೋಪ್ ಬಿಟ್ಟಿರುವೆ, ಆದರೆ ಸಹ ದೇವರು ನಿಮಗೆ ಹೇಳ್ತಾ ಇದ್ದಾರೆ ಕಿ ಯಂಗ್ ಮ್ಯಾನ್ ಐ ಸೇ ಟು ಯು ಅರೈಸ್, ನಾಟ್ ಬಿಕಾಸ್ ಕಿ ನನಗೆ ನೀವು ರಿಬಾರ್ನ್ ಆಗಬೇಕು, ಅವ್ರಿಗೆ ಮಾತ್ರ. ಕ್ರೈಸ್ಟ್ ಹಿಮ್ಸೆಲ್ಫ್ ವಾಂಟ್ಸ್ ಯು ಆಲ್ ಟು ಬಿ ರಿಬಾರ್ನ್ ಇನ್ ಹಿಮ್, ಅಲ್ಲ. ನಮ್ಮ ಥರ್ಡ್ ಕ್ವೆಶನ್ಗೆ ನಾವು ಹೋಗುವಾಗ ಇಟ್ ಸೇಸ್ ವಾಟ್, ಮತ್ತೆಂತ ಆಗ್ತದೆ? ವಿ ಸ್ಟಾಪ್ ಯೋರ್? ಇಲ್ಲ, ಇಲ್ಲೇ ನಾವು ನಿಲ್ತುಕೊಟ್ಟಿರ್ತಾರ? ಇಲ್ಲ. ವರ್ಸ್ 15 ಹೇಳ್ತದೆ ದ್ಯಾಟ್ ಆ್ಯಂಡ್ ದ ಡೆಡ್ ಮ್ಯಾನ್ ಸ್ಯಾಟ್ ಅಪ್ ಆ್ಯಂಡ್ ಬಿಗ್ಯಾನ್ ಟು ಸ್ಪೀಕ್. ನಾವು ಯಾವಾಗ ನಮ್ಮ ಜೀವನದಲ್ಲಿ ದೇವರದು ಟಚ್, ದೇವರದು ಕಮಾಂಡ್ ನಮಗೆ ಸಿಗ್ತದೆ, ಆಗ ನಾವು ಸೈಲೆಂಟ್ ಐಡಲ್ ಇರೋದಿಲ್ಲ, ಮಾತ್ರ ನಾವು ಎದ್ದು ನಿಲ್ತು ವಿ ಬಿಗ್ಯಾನ್ ಟು ಸ್ಪೀಕ್, ನಾವು ಹೇಳಲಿಕ್ಕೆ ಚಾಲು ಮಾಡ್ತಾರೆ. ಓಕೆ, ಮತ್ತೆ ಅಂತ ಹೇಳ್ತಾರೆ ಕಿ ಆ್ಯಂಡ್ ಜೀಸಸ್ ಗೇವ್ ಹಿಮ್ ಟು ಹಿಸ್ ಮದರ್. ದೇವರು ಕ್ರೈಸ್ಟ್ ಅದು ಯವನಸ್ಥ ಹುಡುಗನು ಅವಳದು ತಾಯಿಯನ್ನು ಸಮರ್ಪಿತ ಮಾಡಿ ಬಿಡ್ತಾನೆ. ವೆನ್ ವಿ ಆರ್ ರಿಸ್ಟೋರ್ಡ್, ಯಾವಾಗ ನಾವು ರಿಸ್ಟೋರ್ ಆಗ್ತೇವೆ ನಮ್ಮ ಲೈಫ್, ಹಿ ಗಿವ್ಸ್ ಇಟ್ ಟು ಅದರ್ಸ್. ದೇವರು ನಮ್ಮ ಲೈಫನ್ನು ಬೇರೆಯವ್ರಿಗೆ ಸಮರ್ಪಿತ ಮಾಡಿ ಬಿಡ್ತಾರೆ. ನಾವು ನ್ಯೂ ಟೆಸ್ಟಿಮೆಂಟಲ್ಲಿ ಓದಿದ್ದೇವೆ, 1 ತಿಮೋತಿ ಚಾಪ್ಟರ್ 4 ವರ್ಸಸ್ 12 and 13. ನಾವು ಯಾವಾಗ ಸ್ಕ್ರಿಪ್ಚರ್ ರೀಡಿಂಗಲ್ಲಿ ಓದುವಾಗ ಅಲ್ಲಿ ಹೇಳಿದ್ದಾರೆ ನಮ್ಮ ಕಂಡಕ್ಟ್, ನಮ್ಮ ಸ್ಪೀಚ್, ನಾವೆಂತ ಹೇಳ್ತೇವೆ, ನಾವು ಹೇಗೆ ಇರ್ತೇವೆ, ನಮ್ಮ ಲವ್, ನಮ್ಮ ಫೇತ್, ನಮ್ಮ ಪ್ಯೂರಿಟಿ ಎಲ್ಲ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಿರ್ತದೆ. ಅದು ಹುಡುಗ ಯಾವಾಗ ಎದ್ದು ಕುತ್ಕೊಳ್ಳಿ ಹೇಳಲಿಕ್ಕೆ ಚಾಲು ಮಾಡಿದ, ಅದ ಒಂದು ಎಕ್ಸಾಂಪಲ್.
ಒಂದು ಕಂಡಕ್ಟ್ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಿತ್ತು. ವರ್ಸ್ 13 ಹೇಳ್ತದೆ, ಅಂಟಿಲ್ ಐ ಕಮ್ ಡಿವೋಟ್ ಯೋರ್ ಸೆಲ್ಫ್ ಟು ಪಬ್ಲಿಕ್ ರೀಡಿಂಗ್ ಆಫ್ ಸ್ಕ್ರಿಪ್ಚರ್, ಟು ಎಕ್ಸಾರ್ಟೇಷನ್, ಟು ಟೀಚಿಂಗ್. ಅವ್ರು ಪುನಃ ಬರುವ ಮುಂಚೆ ನಾವು ನಮ್ಮ ಜೀವನನ ಡಿವೋಟ್ ಮಾಡಿ ಬಿಡಬೇಕು. ವೆನ್ ವಿ ಆರ್ ರೀಬಾರ್ನ್ಡ್ ಇನ್ ಕ್ರೈಸ್ಟ್, ಆ ಹುಡುಗನ ಹಾಗೆ ದೇವರ ಆ ತಾಯಿಯನ್ನು ಸಮರ್ಪಿಸಿ ಮಾಡಿಬಿಟ್ಟ. ಸಿಮಿಲರ್ಲಿ ನಮ್ಮ ಜೀವನ ನಾವು ಲೋಕದಕ್ಕೆ ಸಮರ್ಪಿತ ಮಾಡಿ ಬಿಡಬೇಕು. ಫಾರ್ ಪಬ್ಲಿಕ್ ರೀಡಿಂಗ್ ಆಫ್ ಸ್ಕ್ರಿಪ್ಚರ್. ರೀಡಿಂಗ್ ಆಫ್ ಸ್ಕ್ರಿಪ್ಚರ್ ಅಂದರೆ ಎಂತ? ಗಿವಿಂಗ್ ಔಟ್ ಇಸ್ ಗುಡ್ ನ್ಯೂಸ್ ಅಲ್ಲ. ಮತ್ತೆ ನಾವು ವರ್ಸ್ 16 ಓದಿದ್ರಲ್ಲಿ ಹೇಳ್ತದೆ ದಟ್ ಫಿಯರ್ ಸೀಸ್ ದೆಮ್ ಆಲ್ and they glorified God. Fear sees them all. Proverbs chapter 19 verse 23 ಹೇಳ್ತದೆ that ನಾವು Proverbs chapter 19 verse 23 ಇಂದ ಓದ್ವಾ. ಅಲ್ಲಿ ಹೇಳ್ತಾರೆ, the fear of the Lord leads to life, and whoever has it rests satisfied, and he will not be visited by harm. The fear of the Lord leads to life. ನಾವು ಇಲ್ಲಿ ನೋಡ್ತೇವೆ ಕಿ ಫಿಯರ್ ಸೀಸ್ ದೆಮ್ ಆಲ್. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ದೇವರದು ಟಚ್, ದೇವರದು ಕಮಾಂಡ್ ಸಿಗ್ತದೆ. ಆಗ ಇದು ಖಾಲಿ ವರ್ಟಿಕ್ ನಮಗೆ ಎಫೆಕ್ಟ್ ಆಗೋದಿಲ್ಲ, ಮಾತ್ರ ಹಾರಿಜಾಂಟಲಿ. ನಾವು ಕ್ರಾಸ್ ನೋಡಿದ್ರೆ ವರ್ಟಿಕಲಿ ಆ್ಯಂಡ್ ಹಾರಿಜಾಂಟಲಿ. ಹಾರಿಜಾಂಟಲ್ ನಮ್ಮ ಒಟ್ಟಿಗೆ ಯಾರಿರ್ತಾರೆ, ನಮ್ಮ ಫ್ರೆಂಡ್ಸ್ ಅವ್ರು. ಆ ಸಮಯದಲ್ಲಿ ಎಲ್ಲ ಟೌನ್ ಅವರು ಇದ್ದಿದ್ರು ಅವನದು ಮರಣಕ್ಕೆ. ನಮ್ಮ ಒಟ್ಟಿಗೆ ಯಾರಿರ್ತಾರೆ ಅವರೊಟ್ಟಿಗೆ ಸಹ ಅದು ರಿಫ್ಲೆಕ್ಷನ್, ಕ್ರೈಸ್ಟದು ರೈಜಸ್ನೆಸ್ ರಿಫ್ಲೆಕ್ಟ್ ಆಗ್ತದೆ. ಅವ್ರದ್ದು ಟಚ್ ರಿಫ್ಲೆಕ್ಟ್ ಆಗ್ತದೆ ಅವ್ರದ್ದು ಮೇಲೆ. ಆ್ಯಂಡ್ ದೇ ಟು ರಿಸೀವ್ ಲೈಫ್, ದೇ ಆರ್ ಟು ಅರೈಸ್ಡ್ ಇನ್ ಕ್ರೈಸ್ಟ್, ದೇ ಆರ್ ಟು ರಿಬಾರ್ನ್ಡ್ ಇನ್ ಕ್ರೈಸ್ಟ್ ಅಲ್ಲ. And they glorified God, saying, a great prophet has arisen among us, and God has visited his people. Now Romans chapter 1 verse 1 ಓದಿದ್ರೆ ಅಲ್ಲಿ ಹೇಳ್ತಾರೆ that Paul, a disciple of Christ, was called to be an apostle, and he was ಅವನನ್ನು ಬೇರೆ ಇಟ್ಟಿದ್ರು ಗಾಸ್ಪಲ್ ಪ್ರೀಚ್ ಮಾಡಲಿಕ್ಕೆ, ಗಾಸ್ಪಲ್ ಆಫ್ ಗಾಡ್. ವರ್ಸ್ 1 ಹೇಳ್ತದೆ. ಮತ್ತು ವರ್ಸ್ 3 ಹೇಳ್ತದೆ that concerning his son, was a descendant of David. ಈ ರೋಮನ್ಸ್ ಚಾಪ್ಟರ್ 1 ವರ್ಸಸ್ 1 to 3 ನಮಗೆ ಓದಿದ್ದು ಗೊತ್ತಾಗ್ತದೆ ಕಿ ಗಾಸ್ಪಲ್ ಆಫ್ ಗಾಡ್ ಇಸ್ ಬೇಸಿಕ್ಲಿ ಎಲ್ಲ ವಿಷಯ ಯಾವುದು ಅವ್ರದ್ದು ಸನ್ ರಿಲೇಟೆಡ್, ರೈಟ್, ಕ್ರೈಸ್ಟ್ ರಿಲೇಟೆಡ್. ಈ ಸಮಯದಲ್ಲಿ ಅವರು ಗಾಡನ್ನು ಗ್ಲೋರಿಫೈ ಮಾಡಿದ್ರು, ಪ್ಲಸ್ ಅವ್ರು ಪ್ರಚಾರ ಮಾಡಲಿಕ್ಕೆ ಚಾಲು ಮಾಡಿದ್ರು ಅಬೌಟ್ ಕ್ರೈಸ್ಟ್. ಸೊ ದೇ ಆರ್ ಬೇಸಿಕ್ಲಿ ಗಿವಿಂಗ್ ಔಟ್ ದ ಗಾಸ್ಪಲ್ ಆಫ್ ಗಾಡ್. ಅವ್ರ ಗಾಸ್ಪಲ್ ಆಫ್ ಗಾಡನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ರೈಟ್. ನಾವು ತ ಐಡಲ್ ಕುತ್ಕೊಳ್ಳೋದಿಲ್ಲ, ಯಾರ್ದು ಮೇಲೆ ಅದು ರಿಫ್ಲೆಕ್ಟ್ ಆಗ್ತದೆ ದ ಟಚ್ ಆಫ್ ಕ್ರೈಸ್ಟ್, ಅವ್ರು ಸಹ ಐಡಲ್ ಕುತ್ಕೊಳ್ಳೋದಿಲ್ಲ, ಅವ್ರು ಸಹ ಪ್ರಚಾರ, ಅವ್ರು ಸಹ ಅವ್ರದ್ದು ಹೆಸರು ಗ್ಲೋರಿಫೈ ಮಾಡಲಿಕ್ಕೆ, ಗಾಡ್ದು ಹೆಸರು ಗ್ಲೋರಿಫೈ ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಆ್ಯಂಡ್ ಗಾಡ್ ಹ್ಯಾಸ್ ವಿಸಿಟೆಡ್ ಹಿಸ್ ಪೀಪಲ್, ಆ್ಯಂಡ್ ದಿಸ್ ರಿಪೋರ್ಟ್ ಅಬೌಟ್ ಹಿಮ್ ಸ್ಪ್ರೆಡ್ ಟು ದ ಹೋಲ್ ಆಫ್ ಜೂದಿಯಾ ಆ್ಯಂಡ್ ದ ಸರೌಂಡಿಂಗ್ ಕಂಟ್ರಿ. Ephesians chapter 2 verse 10 ಹೇಳ್ತದೆ, for we are his workmanship, created in Christ Jesus for good works, which God prepared beforehand that we should walk in them. ನಾವು ಯಾವಾಗ ಇದು ವರ್ಸನ್ನು ಟಚ್ ನಮ್ಮ ಲೈಫಲ್ಲಿ ಎಕ್ಸೆಪ್ಟ್ ಮಾಡ್ತೇವೆ, ರಿಸೀವ್ ಮಾಡ್ತೇವೆ, ಆಗ ಖಾಲಿ ನಮ್ಮ ಜನವ್ರಿಗೆ ಅದು ಗುಡ್ ವರ್ಕ್ಸ್ ಆಗೋದಿಲ್ಲ, ಮಾತ್ರ ದ ಹೋಲ್ ಕಂಟ್ರಿ ಅದು ಇಂಪ್ಯಾಕ್ಟ್ ಗಾಡ್ದು ಟಚ್ದು, ಕ್ರೈಸ್ಟದು ನಿಮ್ಮ ಲೈಫಲ್ಲಿ ಕಮಾಂಡ್ ಇರೋದು. ಯಾವಾಗ ನಾವು ಅದು ಬಾಕಿಲು ಓಪನ್ ಮಾಡ್ತೇವೆ, ಅದು ಇಂಪ್ಯಾಕ್ಟ್ ಕಿ ನಾವು ನಮ್ಮ ಒಟ್ಟಿಗಿರುವವರು ಸಹ, ಪ್ಲಸ್ ಅದು ಫುಲ್ ಕಂಟ್ರಿಗೆ ಒಂದು ಬ್ಲೆಸ್ಸಿಂಗ್ ಆಗಿರ್ತದೆ. ಟುಡೇ ಆಸ್ ವಿ ಎಂಡ್, I would, now ಎಲ್ಲರೂ ಒಂದು ಪರ್ಪಸ್ಗೆ ಹ್ಯಾಸ್ ಚೂಸಿಂಗ್ ಪೀಪಲ್, ಹ್ಯಾಸ್ ಕ್ರೈಸ್ಟ್, ಹ್ಯಾಸ್ ಬಿಲೀವರ್ಸ್, ನಾವು ಎಲ್ಲರೂ ನಮಗೆ ಒಂದು ಪರ್ಪಸ್ ಉಂಟು ಈ ಜೀವನದಲ್ಲಿ ಬರೋದು. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಕಿ ನಾವು ಅದು ಪರ್ಪಸ್ ಫುಲ್ಫಿಲ್ ಮಾಡಬೇಕು ಅಲ್ಲ. ಟುಡೇ ಆಸ್ ವಿ ಎಂಡ್, ಐ ವುಡ್ ಲೈಕ್ ಟು ಕೋಟ್ ಐಸಾಯಾ ಚಾಪ್ಟರ್ 43 verse 7. ಅದು ಹೇಳ್ತದೆ, ಫಾರ್ ಐ ಮೇಡ್ ದೆಮ್ ಫಾರ್ ಮೈ ಗ್ಲೋರಿ ಐ ಕ್ರಿಯೇಟೆಡ್ ದೆಮ್. ಗಾಡ್ ನಮ್ಮನ್ನು ಕ್ರಿಯೇಟ್ ಮಾಡೋದೊಂದು ಪರ್ಪಸ್ ಉಂಟು, ಆ್ಯಂಡ್ ಇಟ್ ಈಸ್ ಟು ಗ್ಲೋರಿಫೈ ಹಿಸ್ ನೇಮ್ ಅಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹ್ಯಾಸ್ ವಿ ಎಂಡ್ ಟುಡೇ, ವಿ ಆರ್ ಆಲ್ ಕಾಲ್ಡ್ ಫಾರ್ ಅ ಪರ್ಪಸ್, ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಕಿ ಪ್ರೇಫುಲಿ ನಾವು ವಿ ಶುಡ್ ಬಿ ರೀಬಾರ್ನ್ಡ್ ಇನ್ ಹಿಮ್, ವಿ ಶುಡ್ ಅರೈಸ್ ಇನ್ ಹಿಮ್ ಅಲ್ಲ. ನಾವು ಅವನದು ಟಚ್,
ಅದು ಬಾಗಿಲನ್ನು ಓಪನ್ ಮಾಡಿ ಅವನದು ಟಚ್ ಅವನದು ಕಮಾಂಡನ್ನು ರಿಸೀವ್ ಮಾಡಿ ನಮ್ಮ ಪರ್ಪಸ್ ಆಫ್ ಲೈಫ್ ಅನ್ನು ಫುಲ್ಫಿಲ್ ಮಾಡಬೇಕು, ಯಾವುದಕ್ಕೆ ಅವನು ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾನೆ. ಲೆಟ್ ಅಸ್ ಪ್ರೇ. Lord Heavenly Father, Lord, thank you for giving us this word, Lord, and thank you for having a purpose in our lives, Lord. Lord, we pray for each and every promises that you have given to us, Lord. We receive them in our lives, Lord, and we surrender our lives to you, O Master, Lord. We open that gate, Lord, to serve you, O Lord, to glorify your name, O Lord, Master. Lord, we pray that you touch each and every one of our lives, O Master, and we pray that you have command over our lives, Lord. Lord, every wrong that we have done today, Lord, every soul that is dead today, O Master, every mind, Lord, that is shaken, Lord, because of this situation, Lord, we pray and keep them in your precious hands, O Lord. We pray that you have your verse over them that says, young man, I say to you, arise, Lord. You arise them, Lord, from their dead state, O Master, whether spiritually, Lord, or mentally, Lord. We ask for a covering, Lord, on each and everybody, Lord. Lord, we pray this and we ask this, Lord, and we believe that you're going to be with us in each and every step of ours, Lord. We ask this in the precious name of our Lord and Savior Jesus Christ. Amen. ನಾವು ನಮ್ಮ ಕಾಣಿಕೆಯನ್ನು ಬದಿಗಿರಿಸುವಾಗ ಕನ್ನಡ ಸಂಗೀತದಲ್ಲಿ 290ನೇ ಕನ್ನಡ ಸಂಗೀತವನ್ನು ರಾಗ ಮಾಡೋಣ. 290ನೇ ಕನ್ನಡ ಸಂಗೀತ, ಅದರ 1, 2 ಮತ್ತು 4ನೇ ಚರಣ. ಕನ್ನಡ ಹಿಮ್ ನಂಬರ್ 290, 1st, 2nd and 4th ಸ್ಟ್ಯಾನ್ಸಾ. ಸಮೀಪ ಬಾ ಸಂರಕ್ಷಕ, ಕೊಡೆಂಗೆ ನಿನ್ನ ಕೈ, ನನ್ನಲ್ಲಿ ನಿಂಗೆ ಹುಟ್ಟಿದ ನಿನ್ನ ಪ್ರೇಮ ತೋರಿಸೈ. ನೀ ಹ್ಯಾಗೂ ನಂಗೆ ಬೇಕು ನಿನ್ ಹೊರ್ತು ದುಃಖವೇ, ಸೈತಾನ ಬಾಣ ತಾಗಲು ನಾ ಕೆಟ್ಟೆನಲ್ಲವೇ. ಸಮೀಪದ ಸಂರಕ್ಷಕ, ಕೊಡೆಂಗೆ ನಿನ್ನ ಕೈ, ನನ್ನಲ್ಲಿ ನಿಂಗೆ ಹುಟ್ಟಿದ ನೀ ಪ್ರೇಮ ತೋರಿಸೈ. ನೀಗಾಗುವುದಂಗೆ ಬೇಕು ನಿನ್ ಹೊರ್ತು ದುಃಖವೇ, ಸೈತಾನ ಬಾಣ ತಾಗಲು ನಾ ಕೆಟ್ಟೆನಲ್ಲವೇ. ತುಫಾನು ಎಂಥ ಸಮಯ ಇರೇನ ನಾಳೆಯೋ, ನೀ ಸೇರಿಸಿ ನಾನವಿಯ ಸುಭದ್ರ ವೇದಿನ. ಮನುಷ್ಯರ ಕ್ರವ್ಯಾರ್ಥ ತುಫಾನು ನೀಗಲು, ಸಾರ್ಧಕ ನಿನ್ನಲ್ಲಿ ರಾಕ್ಷಿಯು, ಪ್ರೀತಿರು ಮಾತಿಗೂ ಇರೇನ ಹತ್ರವೇ. ಈ ಜೀವಕೋಪಕಾಲವು ಸಮೀಪ ಬಂದರೆ, ಪರದೈಸದ ಪ್ರವೇಶ ಕೊಡೆಯದ ಸುಗೆ. ಈ ಪ್ರೀತಿಗಾಗಿ
ಸಂಸ್ತುತಿ ಹಾಡುವೆ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಎಲ್ಲ ವರದಾನಗಳ ಮೂಲಕರ್ತನೆ, ಈ ಲಾಕ್ಡೌನ್ನ ಸನ್ನಿವೇಶದಲ್ಲಿಯೂ ನಮ್ಮ ಅಗತ್ಯತೆಗಳನ್ನು ನಿತ್ಯವೂ ಪೂರೈಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವು ಹೇಳುವಂತೆ ನಾವು ನಮ್ಮ ದಶಮ ಭಾಗವನ್ನು ಕಾಣಿಕೆಗಳನ್ನು ನಿನ್ನ ಆಲಯಕ್ಕೆ ತೆಗೆದುಕೊಂಡು ಬರುವಾಗ ನೀನು ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸ್ವರಗಳನ್ನು ಸುರಿಸುವಿ ಎಂಬುದಾಗಿ ನಾವು ನಿನ್ನ ರಾಜ್ಯದ ಸೇವೆಯ ನಿಮಿತ್ತವಾಗಿ ಉದಾರವಾಗಿಯೂ ತ್ಯಾಗಪೂರಿತವಾಗಿಯೂ ಹಾಗೂ ಸಂತೋಷಭರಿತವಾಗಿಯೂ ಕೊಡುವಂತೆ ನಮಗೆ ಅನುಗ್ರಹಿಸು. ನಮ್ಮ ಇಡೀ ಜೀವಿತವು ನಿನ್ನ ವರದಾನವೇ ಆಗಿದೆ. ಈಗ ನಾವು ನೀನು ನಮಗೆ ಅನುಗ್ರಹಿಸಿದರಲ್ಲಿ ಸ್ವಲ್ಪ ಭಾಗವನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸುವವರಾಗಿದ್ದೇವೆ. ದೇವರೇ, ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡು. ನಾವು ಸಂಪೂರ್ಣ ಸಮರ್ಪಣೆಯಿಂದ ನಿನ್ನ ಸೇವೆ ಮಾಡಲು ನಮಗೆ ಸಹಾಯ ಮಾಡು. ಕರ್ತನೇ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಹಾಗೂ ಇತರ ವಿಶೇಷ ದಿವಸಗಳನ್ನು ಕಂಡವರನ್ನು ಮತ್ತು ಮುಂಬರುವ ದಿವಸಗಳಲ್ಲಿ ಆಚರಿಸಿಕೊಳ್ಳುವವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರು ನಿರಂತರವೂ ನಿನ್ನ ಭದ್ರತೆಯಲ್ಲಿ ಮತ್ತು ಪರಿಪಾಲನೆಯಲ್ಲಿ ಜೀವಿಸುವಂತೆ ಕೃಪೆ ಮಾಡು. ಈ ಕಾಣಿಕೆಗಳನ್ನು ಆಶೀರ್ವದಿಸು, ಶುದ್ಧೀಕರಿಸು ಮತ್ತು ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಎಲ್ಲ ಯುವ ಜನರಿಗಾಗಿ, ಅವರ ಆತ್ಮಿಕ ಬೆಳವಣಿಗೆಗಾಗಿ, ಅವರ ಉತ್ತಮ ಭವಿಷ್ಯಕ್ಕಾಗಿ ಮತ್ತು ಅವರು ದೇವರ ವಾಕ್ಯದ ಮೂಲಕ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ದೇವರಲ್ಲಿ ಪ್ರಾರ್ಥಿಸೋಣ. ಕರ್ತನೇ, ನಾವು ನಮ್ಮ ಯುವಕರನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸುತ್ತೇವೆ. ನಾವು ಬೇಡುತ್ತೇವೆ, ನೀನು ಅವರನ್ನು ಕಾಪಾಡಿ ರಕ್ಷಿಸು. ಅವರು ನಿನ್ನ ಸನ್ನಿಧಾನದಲ್ಲಿ ದಿನ ದಿನ ಅಭಿವೃದ್ಧಿ ಹೊಂದುವಂತೆ ಪ್ರಾರ್ಥಿಸುತ್ತೇವೆ. ಯೇಸುವೆ, ನಿನ್ನ ಬೆಳಕು ಅವರಲ್ಲಿ ಕಾಣಲಿ. ನೀನು ಅವರ ಕುರುಬನಾಗಿ ಇರು. ಅವರ ಭವಿಷ್ಯವನ್ನು ನಿನ್ನ ಕೈಯಲ್ಲಿ ಕೊಡುತ್ತೇವೆ. ಅವರಿಗೆ ಒಳ್ಳೆ ನ್ಯಾಯ ಬುದ್ಧಿ ದಯಪಾಲಿಸು. ಯೇಸು, ನಿನ್ನ ಪವಿತ್ರ ಆತ್ಮದ ಶಕ್ತಿಯಲ್ಲಿ ಅವರನ್ನು ನಡೆಸು. ಮತ್ತು ಅವರು ಸರಿಯಾದ ನಿರ್ಣಯವನ್ನು ತಗೊಳ್ಳುವಂತೆ ಅವರಿಗೆ ಕೃಪೆ ತೋರಿಸು. ಸಭೆ, ಪ್ರಭುವೇ ನಮ್ಮ ಬಿನ್ನವನ್ನು ಕೇಳು. ಯುವ ಜನರು ಯೇಸು ಕ್ರಿಸ್ತನ ಸಾಕ್ಷಿಗಳಾಗುವಂತೆ ಮಾತ್ರವಲ್ಲ, ಪಾಪ, ದುಷ್ಟ, ಚಟ್ಟಾಗಳು, ಮದ್ದಕ, ವ್ಯಸನ ಇತ್ಯಾದಿಗಳಿಂದ ಬಿಡುಗಡೆಯಾಗುವಂತೆ ಪ್ರಾರ್ಥಿಸೋಣ. ದೇವರೇ, ನಿನ್ನ ವಚನ ಹೇಳುತ್ತದೆ, ಕರ್ತನ ಆತ್ಮವು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಯೇಸುವೆ, ಈ ಯುವ ಜನರಿಗೆ ನಿನ್ನ ಆತ್ಮದ ಶಕ್ತಿಯಲ್ಲಿ ನಡೆಸು. ಅವರನ್ನು ಕೆಟ್ಟ ನಡತೆಯಿಂದ ದೂರವಿಡು. ಕುಡಿಕಟ್ಟನ, ದುರಾಲೋಚನೆ ಇತ್ಯಾದಿಗಿಂದ ಬಿಡುಗಡೆ ಕೊಡು. ಅವರು ನಿನ್ನ ಸಾಕ್ಷಿ ಮಕ್ಕಳಾಗಿ ಇರುವಂತೆ ಅವರನ್ನು ಕೃಪೆ ತೋರಿಸು. ಸಭೆ, ಪ್ರಭುವೇ ನಮ್ಮ ಬಿನ್ನವನ್ನು ಕೇಳು. ಕೆಲಸಗಳನ್ನು ಹುಡುಕ್ತಿರುವ, ಸರಿಯಾದ ಬಾಲಸಂಗತಿಗಾಗಿ ಪ್ರಾರ್ಥಿಸುತ್ತಿರುವ ಮತ್ತು ಯಾರು ಮದುವೆಗಳನ್ನು ತಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದಾರೋ ಮತ್ತು ಕ್ರೈಸ್ತನು ಇವರೆಲ್ಲರ ಜೀವನದ ಕೇಂದ್ರವಾಗಿರುವಂತೆ ಪ್ರಾರ್ಥಿಸೋಣ. ಕರ್ತನೆ, ನಿನ್ನ ವಚನ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯೇಸುವೆ, ಎಲ್ಲ ಯುವ ಜನರು ಯಾರು ಕೆಲಸ ಹುಡುಕ್ತಿದ್ದಾರೋ ಅವರ ಪ್ರಾರ್ಥನೆಯನ್ನು ಕೇಳಿ. ಮತ್ತು ಯುವ ಜನರು ಯಾರು ಸರಿಯಾದ ಬಾಲಸಂಗತಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಮತ್ತು ಮದುವೆಗಳನ್ನು ತಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದಾರೋ ಇವರೆಲ್ಲರನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸುತ್ತೇವೆ. ನೀನು ಇವರ ಕುರುಬನಾಗಿರು. ನಿನ್ನ ವಾಕ್ಯದ ಮೂಲಕ ಇವರನ್ನು ನಡೆಸು. ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡು. ಯೇಸುವೆ, ಪ್ರಾರ್ಥನೆಯಲ್ಲಿ ಭಯಭಕ್ತಿಯಲ್ಲಿ ಇರುವಂತೆ ಅವರಿಗೆ ಸಹಾಯ ಮಾಡು. ಪ್ರಭು, ಇವರೆಲ್ಲರ ಜೀವನದಲ್ಲಿ ನಿನ್ನ ಚಿತ್ತವೂ ನೆರವೇರಲಿ. ಸಭೆ, ಪ್ರಭುವೇ ನಮ್ಮ ಬಿನ್ನವನ್ನು ಕೇಳಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯುವಜನರಾಗಿ ನಾವೆಲ್ಲರೂ ಕೂಡ ನಿನ್ನ ಸಮೀಪದಲ್ಲಿ ಬಂದು ನಿನ್ನನ್ನು ಆರಾಧಿಸಲು
ನಿನ್ನ ಪ್ರಸನ್ನತೆಯನ್ನು ಬಯಸಲು ನೀನು ನೀಡಿದ ಆಶೀರ್ವಾದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮೆಲ್ಲ ಪ್ರಾರ್ಥನೆ ಭಿನ್ನಹಗಳನ್ನು ನಿನ್ನ ಮುಂದೆ ಇಟ್ಟಿದ್ದೇವೆ. ಆ ಎಲ್ಲ ಪ್ರಾರ್ಥನೆ ಭಿನ್ನಹಗಳಿಗೆ ಸದುತ್ತರವನ್ನು ದಯಪಾಲಿಸಿಕೊಟ್ಟು ನಿನ್ನ ಆಶೀರ್ವಾದವನ್ನು ದಯಪಾಲಿಸಿಕೊಡು. ಈ ಯುವಜನರು ನಿನ್ನ ಸಭೆಯ ಸ್ತಂಭಗಳಾಗಿದ್ದಾರೆ. ದೇವರೇ, ನೀನೇ ಅವರೆಲ್ಲರನ್ನು ದೃಢಪಡಿಸು. ಅವರಿಗೆ ಬೇಕಾದ ಜ್ಞಾನ, ವಿವೇಕ, ಬುದ್ಧಿಶಕ್ತಿಯನ್ನು ದಯಪಾಲಿಸಿಕೊಡು. ಲೋಕದಲ್ಲಿ ಅನೇಕ ಸಮಸ್ಯೆಗಳು, ತೊಂದರೆಗಳು, ಹಿಂಸೆಗಳನ್ನು ಯುವಜನರು ವಿಶೇಷವಾಗಿ ಎದುರಿಸುವಾಗ ನಿನ್ನ ವಾಕ್ಯದ ಮೂಲಕ ಅವರಿಗೆ ಬೆಂಬಲವನ್ನು, ಮಾರ್ಗದರ್ಶನವನ್ನು ದಯಪಾಲಿಸಿಕೊಡು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಪವಿತ್ರಾತ್ಮನ ಮಾರ್ಗದರ್ಶನ ಯಾವಾಗಲೂ ಅವರನ್ನು ಮುನ್ನಡೆಸಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮೆಲ್ಲರನ್ನೂ ಸೃಷ್ಟಿಸಿ ಬಲಪಡಿಸಿ ಮುನ್ನಡೆಸುತ್ತಿರುವ ತಂದೆಯಾದ ದೇವರ ಪ್ರೀತಿ, ಯುವಜನನಾಗಿದ್ದುಕೊಂಡು ತನ್ನ ವಾಕ್ಯ, ಸುವಾರ್ತೆ, ಕಾರ್ಯದ ಮೂಲಕ ನಮ್ಮೆಲ್ಲರನ್ನು ಮಾರ್ಗದರ್ಶಿಸಿ ನಮ್ಮೆಲ್ಲರನ್ನು ಬಲಪಡಿಸುತ್ತಿರುವ ಯೇಸು ಕ್ರಿಸ್ತನ ಕೃಪೆ, ಯುವಜನರಾಗಿ ಲೋಕದಲ್ಲಿ ಎದುರಿಸಬೇಕಾದ ಪ್ರತಿಯೊಂದು ಕಷ್ಟಗಳನ್ನು ನಾವು ಎದುರಿಸಿ ಮುನ್ನುಗ್ಗಲು ನಮ್ಮೆಲ್ಲರನ್ನೂ ದೇವರ ವಾಕ್ಯದ ಮೂಲಕ ಮಾರ್ಗದರ್ಶಿಸುವ ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲವೂ ನಮ್ಮೆಲ್ಲರೊಂದಿಗೂ ನೆಲೆಯಾಗಿರಲಿ. ಆಮೆನ್.